ಸರ್, ಈಗ ಮೀಸಲಾತಿ ಮುಸ್ಲಿಮರಿಗೆ ಜಾಸ್ತಿ ಮಾಡೋದ್ರಿಂದ ಬಿಜೆಪಿ ವಿರೋಧ ಮಾಡ್ತಿದೆ ನೋಡಿ. ಶೆಡ್ಯೂಲ್ 1 ಸುಮಾರು 105ಕ್ಕೂ ಹೆಚ್ಚು ಕಮ್ಯುನಿಟಿಗಳು ಬರ್ತವೆ. ಶೆಡ್ಯೂಲ್ 2A ನಲ್ಲಿ ಸುಮಾರು 95ಕ್ಕೂ ಹೆಚ್ಚು ಕಮ್ಯುನಿಟಿಗಳು ಬರ್ತವೆ. 2B ನಲ್ಲಿ ಮುಸ್ಲಿಮರು ಕೂಡ ಬರ್ತಾರೆ, ಬೇರೆ ಬೇರೆ ಕಮ್ಯುನಿಟಿ ಜೊತೆಗೆ ಮುಸ್ಲಿಮರು ಕೂಡ ಬರ್ತಾರೆ. ಸೊ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಕೊಡ್ತಕ್ಕಂಥದ್ದನ್ನ ಅವ್ರು ಯಾವಾಗಲೂ ಖಂಡನೆ ಮಾಡ್ತಕ್ಕಂಥದ್ದು, ಯಾವಾಗಲೂ ಮುಸ್ಲಿಂ ವಿರೋಧಿ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಏನು ವಿಷಯ ಇಲ್ಲ ಅವರಿಗೆ. ಸೊ ಇಷ್ಟೆಲ್ಲ ಜನರಿಗೆ ನಾವು ಕೊಡ್ತಾ ಇದ್ದ ಸಂದರ್ಭದಲ್ಲಿ ದೇ ಆರ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಕಂಟ್ರಿ. ಈಗ ಉದಾಹರಣೆಗೆ ಸುಮ್ಮನೆ ಹೇಳ್ತಕ್ಕಂಥದ್ದು ಆರ್ ದೇ ನಾಟ್ ಪಾರ್ಟ್ ಆಫ್ ದಿಸ್ ಕಂಟ್ರಿ? ಅದಕ್ಕೆ ತಪ್ಪೇನಿದೆ? ಕೊಡೋದ್ರಿಗೆ ಏನು ತಪ್ಪಿದೆ? ಅವ್ರಿಗೆ ಅಷ್ಟೇ ಮಾಡಿದೀವ ನಾವು? ಎಲ್ಲರಿಗೂ ಮಾಡಿದ್ವಿ. 205 ಜನ ಬೇರೆ ಕಮ್ಯುನಿಟಿಗಳಿಲ್ವಾ? ಈಗ ಶೆಡ್ಯೂಲ್ 1 ನಲ್ಲಿ, ಶೆಡ್ಯೂಲ್ 2A ನಲ್ಲಿ ಬಹಳಷ್ಟು ಜನಕ್ಕೆ ಇದೇ ರೀತಿ ಇದೆ. ಸುಮಾರು 200ಕ್ಕೂ ಹೆಚ್ಚು ಸಮುದಾಯಗಳಿದಾವೆ. ಸೊ ನಾವು ಮುಸ್ಲಿಂ ಅಂತ ಕೊಟ್ಟಿಲ್ಲ, 2B ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀವಿ. 2B ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದರ ಮುಸ್ಲಿಮರು ಒಬ್ಬರು ಇದ್ದಾರೆ. ಸರ್, ಈಗ ಮೀಸಲಾತಿ ಮುಸ್ಲಿಮರಿಗೆ ಜಾಸ್ತಿ ಮಾಡೋದ್ರಿಂದ ಬಿಜೆಪಿ ವಿರೋಧ ಮಾಡ್ತಿದೆ ನೋಡಿ. ಶೆಡ್ಯೂಲ್ 1 ನಲ್ಲಿ ಸುಮಾರು 105ಕ್ಕೂ ಹೆಚ್ಚು ಕಮ್ಯುನಿಟಿಗಳು ಬರ್ತವೆ. ಶೆಡ್ಯೂಲ್ 2A ನಲ್ಲಿ ಸುಮಾರು 95ಕ್ಕೂ ಹೆಚ್ಚು ಕಮ್ಯುನಿಟಿಗಳು ಬರ್ತವೆ. 2B ನಲ್ಲಿ ಮುಸ್ಲಿಮರು ಕೂಡ ಬರ್ತಾರೆ, ಬೇರೆ ಬೇರೆ ಕಮ್ಯುನಿಟಿ ಜೊತೆಗೆ ಮುಸ್ಲಿಮರು ಕೂಡ ಬರ್ತಾರೆ. ಸೊ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಕೊಡ್ತಕ್ಕಂಥದ್ದನ್ನ ಅವ್ರು ಯಾವಾಗಲೂ ಖಂಡನೆ ಮಾಡ್ತಕ್ಕಂಥದ್ದು, ಯಾವಾಗಲೂ ಮುಸ್ಲಿಂ ವಿರೋಧಿ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಏನು ವಿಷಯ ಇಲ್ಲ ಅವರಿಗೆ. ಸೊ ಇಷ್ಟೆಲ್ಲ ಜನರಿಗೆ ನಾವು ಕೊಡ್ತಾ ಇದ್ದ ಸಂದರ್ಭದಲ್ಲಿ ದೇ ಆರ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಕಂಟ್ರಿ. ಈಗ ಉದಾಹರಣೆಗೆ ಸುಮ್ಮನೆ ಹೇಳ್ತಕ್ಕಂಥದ್ದು ಆರ್ ದೇ ನಾಟ್ ಪಾರ್ಟ್ ಆಫ್ ದಿಸ್ ಕಂಟ್ರಿ? ಅದಕ್ಕೆ ತಪ್ಪೇನಿದೆ? ಕೊಡೋದ್ರಿಗೆ ಏನು ತಪ್ಪಿದೆ? ಅವ್ರಿಗೆ ಅಷ್ಟೇ ಮಾಡಿದೀವ ನಾವು? ಎಲ್ಲರಿಗೂ ಮಾಡಿದ್ವಿ. 205 ಜನ ಬೇರೆ ಕಮ್ಯುನಿಟಿಗಳಿಲ್ವಾ? ಈಗ ಶೆಡ್ಯೂಲ್ 1 ನಲ್ಲಿ, ಶೆಡ್ಯೂಲ್ 2A ನಲ್ಲಿ ಬಹಳಷ್ಟು ಜನಕ್ಕೆ ಇದೇ ರೀತಿ ಇದೆ. ಸುಮಾರು 200ಕ್ಕೂ ಹೆಚ್ಚು ಸಮುದಾಯಗಳಿದಾವೆ. ಸೊ ನಾವು ಮುಸ್ಲಿಂ ಅಂತ ಕೊಟ್ಟಿಲ್ಲ, 2B ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀವಿ. 2B ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದರ ಮುಸ್ಲಿಮರು ಒಬ್ಬರು ಇದ್ದಾರೆ.